ಹಾಯ್ ಹಲೋ ನಮಸ್ಕಾರ. MS ವಿಷನ್ ಅಕಾಡೆಮಿಗೆ ಸ್ವಾಗತ. ಏನ್ ಮಾಡ್ತಪ್ಪ ಅಂತಂದ್ರೆ ಸ್ವತಂತ್ರ ಚಲಕದ ಮೇಲೆ ಡಿಪೆಂಡೆಂಟ್ ಆಗಿರ್ತದ. ಸೊ ಗ್ರೌಂಡ್ ರಿಯಾಲಿಟಿ ಅಂತ ಹೇಳ್ತಾರ. ಸೊ ಅದು ಎಲ್ಲಿ ಕಾಣ್ತೀವಪ್ಪ ಅಂತಂದ್ರೆ ನಾವು ಈ ಒಂದು ಎಂಟರ್ವೈನಿಂಗ್ ಮಧ್ಯವರ್ತಿ ಚಲಕದಲ್ಲಿ ಕಾಣ್ತೀವಿ. ಸೊ ಅದು ಏನಾಗ್ತದ, ಈಗ ಯಾರೋ ಒಂದು ಅಂಶಗಳನ್ನ ತಗೊಬಂದಿದ್ದಾರೆ, ಅಂಕಿ ಅಂಶಗಳನ್ನಪ್ಪ ಅಂತಂದಾಗ ಅದು ಯಾರೋ ತಗೊಂಡ್ಬಂದಿರ್ತಾರ, ಅವ್ರದ್ದು ಒಂದು ಗ್ರೌಂಡ್ ರಿಯಾಲಿಟಿನೇ ಬೇರೆ ಆಗಿರ್ತ. ಸೊ ಅದು ನಿನ್ ಕರೆಕ್ಟ್ ಆಗೈತೆ ಅಂತ ಹೋಗ್ಬೇಕಪ್ಪ ಅಂದಾಗ ಏನಾಗುತ್ತೆ ನೀವು ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ಗೊತ್ತಾಗ್ತದ ಅಲ್ಲಿ ಸಂದರ್ಶನಕ್ಕೆ ಎಷ್ಟು ಮಂದಿ ಅಟೆಂಡ್ ಆಗಿದ್ರು, ಅವ್ರು ಏನ್ ಕೊಟ್ಟಿದ್ದಾರೆ ಅದು ಸತ್ಯ ಇತ್ತೋ ಅಥವಾ ಅಸತ್ಯ ಇತ್ತೋ ಅನ್ನೋದು ಫ್ಯಾಕ್ಟ್ ಏನಾಗುತ್ತೆ ನಮಗೆ ರಿಯಾಲಿಟಿ ಆಗಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ಇಲ್ಲಪ್ಪ ಅಂತಂದ್ರೆ ಏನಾಗುತ್ತೆ ಇರೋದು ಅಗೋಚರ ಅಂಶವಾಗಿ ಉಳಿದು ಬಿಡ್ತದ. ಇದನ್ನ ಎಲ್ಲಿ ನೋಡ್ತೀವಿ ನಾವು ಇಂಟರ್ವ್ಯೂಷ. ಸೊ ಫೈನಲ್ ಏನ್ ಹೇಳ್ರಿ, ಸೊ ನಮ್ ಸಂಶೋಧನೆ ನಾವು ಮಾಡಿರ್ತೀವಿ. ಸೊ ಒಂದ್ ಸಂಶೋಧನೆ ಒಂದು ಮಾಡಿದೀವಪ್ಪ ಅಂತಂದ್ರೆ ಹೌದಾ, ಅದು ಏನಾಗ್ಬಾರ್ದು ಹೇಳ್ರಿ, ಬೇರೆ ಒಂದು ಅಂಶಗಳು ಬಂದು ಅದ್ರ ಮೇಲೆ ಪ್ರಭಾವ ಬೀರಿ ಆ ಅಂಶಗಳು ಬದಲಾಗಬಾರ್ದು. ಹೌದಾ, ನಮ್ಮ ಒಂದು ಹೈಪೋಥಿಸಿಸ್ ಯಾವ ರೀತಿ ಆಗಿತ್ತು, ನಮ್ಮ ಪ್ರಾಕಲ್ಪನೆ ಯಾವ ರೀತಿ ಆಗಿತ್ತು, ನಾವು ಆತರ ಮಾಡಿದ್ಮೇಲೆ ಹೇಳ್ರಿ ಅದೇ ಇನಫ್. ಹೌದಾ, ಅದೇ ಲಾಸ್ಟ್ ಆಗಿರ್ಬೇಕು. ಸೊ ಮತ್ತೆ ಅದೇನಾಗ್ಬಾರ್ದು ಹೇಳ್ರಿ, ಅದ್ರ ಮೇಲೆ ಬೇರೆ ಅಂಶಗಳು ಪ್ರಭಾವ ಬೀರಬಾರ್ದು. ಅದನ್ನ ಎಲ್ಲಿ ನೋಡ್ತೀವಪ್ಪ ಅಂತಂದ್ರೆ ನಾವು ಕಂಟ್ರೋಲ್ ಅಪ್ಲೈಡ್ ಕ್ವಶನ್ಸ್ ಗಳನ್ನ ಏನ್ ಮಾಡ್ತಾರ ಕೇಳ್ತಾರೆ. ಡೈರೆಕ್ಟ್ ಕ್ವಶನ್ ಅಂತ ಹೇಳ್ರಿ, ಅಪ್ಲೈಡ್ ಇಂಡೈರೆಕ್ಟ್ ಕ್ವಶನ್ಸ್ ಗಳನ್ನ ಇಲ್ಲಿ ನೋಡ್ಕೊಂಡ್ ಬರ್ತೀವಿ. ಹಾಯ್ ಹಲೋ ನಮಸ್ಕಾರ. MS ವಿಷನ್ ಅಕಾಡೆಮಿಗೆ ಸ್ವಾಗತ. ಸೊ ಟುಡೇ ಕ್ಲಾಸ್ ಬಂದ್ಬಿಟ್ಟು ರಿಸರ್ಚ್ ಆಪ್ಟಿಟ್ಯೂಡ್ ಒಳಗಡೆ ನಾವು ಟೈಪ್ಸ್ ಆಫ್ ವೇರಿಯಬಲ್ಸ್ ನ ನೋಡ್ತಾ ಇದೀವಿ. ಸೊ ಟೈಪ್ಸ್ ಆಫ್ ವೇರಿಯಬಲ್ಸ್ ಒಳಗಡೆ ಏನೇನ್ ನೋಡ್ತಾ ಇದೀವಿ ಅದ್ರ ಬಗ್ಗೆ ಟುಡೇ ಕ್ಲಾಸ್ ಒಳಗಡೆ ಡಿಸ್ಕಷನ್ ಮಾಡಮ್ರಿ. ಓಕೆ, ಲೆಟ್ಸ್ ಸ್ಟಾರ್ಟ್. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಇಂಡಿಪೆಂಡೆಂಟ್, ದೆನ್ ಅದಾದ್ಮೇಲೆ ಡಿಪೆಂಡೆಂಟ್ ಅಂದ್ರೆ ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಅಂತ ಹೇಳ್ತಾರೆ, ಆಮೇಲೆ ಡಿಪೆಂಡೆಂಟ್ ವೇರಿಯಬಲ್ಸ್ ಅಂತ ಹೇಳ್ತಾರೆ, ಅದಾದ್ಮೇಲೆ ಮಾಡ್ಯುಲೇಟರ್, ಆಮೇಲೆ ಎಂಟರ್ವೈನಿಂಗ್, ಆಮೇಲೆ ಕಂಟ್ರೋಲ್. ಇವೆಲ್ಲ ಏನ್ ಹೇಳ್ರಿ ಟೈಪ್ಸ್ ಆಫ್ ವೇರಿಯಬಲ್ಸ್ ಅಂತ ನಾವು ನೋಡ್ಕೊಂಡ್ ಬರ್ತೀವಿ. ಸೊ ಇದನ್ನ ಯಾವ ರೀತಿ ಹೇಳ್ತಾರ ಅದ್ರ ಬಗ್ಗೆ ನೋಡ್ಕೊಂಡು ಹೋಗ್ರಿ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಇಂಡಿಪೆಂಡೆಂಟ್. ಸೊ ಸ್ವತಂತ್ರ ಚಲಕ ಅಂದ್ರೆ ಏನಪ್ಪಾ, ಸೊ ನಾನು ಬರ್ದಿದ್ದೀನಿ ಕನ್ನಡದಾಗ ಸರಳವಾಗಿ ಸ್ವತಂತ್ರ ಚಲಕ. ಸೊ ಸ್ವತಂತ್ರ ಚಲಕ ಏನ್ ಮಾಡ್ತದಪ್ಪ ಅಂತಂದ್ರೆ ಸಂಶೋಧಕನು ಉದ್ದೇಶಪೂರ್ವಕವಾಗಿ ಬದಲಾಯಿಸುವ ಅಂಶ ಅಂತ ಹೇಳ್ತಾರ. ಸೊ ಏನ್ ಮಾಡ್ತಾನೆ ಸಂಶೋಧನೆಗೆ ಏನೈತೆ ಹೇಳ್ರಿ, ಸ್ವತಂತ್ರ ಇದೆ. ಹೌದಾ, ಈತ ಇನ್ನೊಬ್ಬರ ಮ್ಯಾಗ ಏನಾಗಿಲ್ಲ, ಡಿಪೆಂಡೆಂಟ್ ಆಗಿಲ್ಲ ಅನ್ನೋದನ್ನ ಇದು ತೋರಿಸ್ಕೊಡ್ತದ. ವೆರಿ ಸಿಂಪಲ್, ಸಂಶೋಧಕನು ಉದ್ದೇಶಪೂರ್ವಕವಾಗಿ ಬದಲಾಯಿಸುವ ಅಂಶ ಅಂತ ಹೇಳ್ತಾರ. ಅಂದ್ರೆ ಈಗೇನು ರಿಸರ್ಚ್ ಏನ್ ಬೇಕಾಗಿರ್ತದ ಹೇಳ್ರಿ, ಸಂಶೋಧಕಕಾರನ್ ಏನ್ ಮಾಡ್ತಾನ ಉದ್ದೇಶಪೂರ್ವಕವಾಗಿ ಅದನ್ನ ಬದಲಾಯಿಸ್ತಾನ. ಅದನ್ನ ಏನಂತಾರಪ್ಪ ಅಂತಂದ್ರೆ ನಾವು ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಅಂತ ಹೇಳ್ತೀವಿ. ಸೊ ತದಂತ ಬಂದಿರತಕ್ಕಂಥದ್ದು ಯಾವ್ದ್ರಿ ಅಂತಂದ್ರೆ ಡಿಪೆಂಡೆಂಟ್ ವೇರಿಯಬಲ್ಸ್. ನಾವೀಗ ಆಲ್ರೆಡಿ ಏನ್ ನೋಡಿದ್ವಿ, ಸ್ವತಂತ್ರ ಚಲಕ ನೋಡಿದ್ವಿ. ಇವಾಗ ನೋಡ್ರಿ ಪರತಂತ್ರ ಚಲಕ. ಸೊ ಇದೇನ್ ಮಾಡ್ತಪ್ಪ ಅಂತಂದ್ರೆ ಸ್ವತಂತ್ರ ಚಲಕದ ಮೇಲೆ ಡಿಪೆಂಡೆಂಟ್ ಆಗಿರ್ತದ. ಸೊ ನೋಡ್ರಿ ಸ್ವತಂತ್ರ ಚಲಕದ ಕಾರಣದಿಂದ ಬದಲಾಗುವ ಅಂಶ ಅಂತ. ಸೊ ಇದು ಯಾವ್ದನ್ನ ಡಿಪೆಂಡೆಂಟ್ ಮಾಡಿರ್ತದೆ ಹೇಳ್ರಿ, ಇಂಡಿಪೆಂಡೆಂಟ್ ನ ಒಂದು ಡಿಪೆಂಡೆಂಟ್ ಆಗಿರ್ತದೆ. ಸೊ ಡಿಪೆಂಡೆಂಟ್ ಹೌದಾ, ಅವಲಂಬನೆ. ಸೊ ಅವಲಂಬನೆ ಆಗಿರ್ತದೆ. ಸೊ ಪರತಂತ್ರ ಚಲಕ ಏನಾಗಿರ್ತದೆ ಹೇಳ್ರಿ, ಇದರ ಒಂದು ಇದ್ರಿಗೆ ನಾವೇನು ಬದಲಾಯಿಸಿರ್ತಕ್ಕಂಥ ಅಂಶಗಳದಾವ್ರಿ, ಈ ಅಂಶಗಳನ್ನ ಮತ್ತೇನ್ ಮಾಡ್ತಾರೆ, ಈ ಅಂಶಗಳು ಒಂದು ಡಿಪೆಂಡೆಂಟ್ ಚಲಕದಲ್ಲಿ ಸಮೇತ ಏನ್ ಮಾಡ್ತಾವ, ಒಂದು ಬದಲಾವಣೆ ತರೋದಕ್ಕ ಕಾರಣ ಆಗ್ತದ ಅಂತ ಹೇಳ್ತಾರೆ. ಪರತಂತ್ರ ಡಿಪೆಂಡೆಂಟ್ ಚಲಕ ಅಂತಂದ್ರೆ ಡಿಪೆಂಡೆಂಟ್ ಚಲಕ ಏನ್ ಹೇಳ್ರಿ, ಡಿಪೆಂಡೆಂಟ್ ಯಾವ್ದ್ರ ಮೇಲೆ ಆಗಿರ್ತದಪ್ಪ ಅಂದ್ರೆ ಇಂಡಿಪೆಂಡೆಂಟ್ ಮೇಲೆ ಆಗಿರ್ತದ. ವೆರಿ ಸಿಂಪಲ್. ಸೊ ಆಮೇಲೆ ಮಾಡ್ಯುಲೇಟ್. ಸೊ ಮಧ್ಯಸ್ಥ ಚಲಕ ಅಥವಾ ಮಧ್ಯಂತರ ಚಲಕ ಅಂತ ಹೇಳ್ಕೊಂಡ್ ಬರ್ತೀವಿ. ಸೊ ನೋಡ್ರಿ ಇಲ್ಲಿ ಇಂಡಿಪೆಂಡೆಂಟ್ ಅಂಡ್ ಡಿಪೆಂಡೆಂಟ್ ಚಲಕಗಳ ನಡುವಿನ ಸಂಬಂಧವನ್ನು ಬಲಪಡಿಸುವ ಮತ್ತು ದುರ್ಬಲಗೊಳಿಸುವ ಅಂಶ ಅಂತ. ಸೊ ಇವ್ರೇನ್ ಮಾಡ್ತಾರೆ ಹೇಳ್ರಿ, ಈಗ ಜಸ್ಟ್ ಕನೆಕ್ಟ್ ಪ್ಲಸ್. ಅರ್ಥ ಆಯ್ತಾ? ಸೊ ನಾವು ಇಂಡಿಪೆಂಡೆಂಟ್ ಅಂದ್ರೆ ಸ್ವತಂತ್ರವಾಗಿ ನಾವೇನ್ ಮಾಡಿರ್ತೀವಿ, ಅಂಶಗಳನ್ನ ಅಥವಾ ಅಂಕಿ ಅಂಶಗಳನ್ನ ಮಾಹಿತಿಯನ್ನ ಸಂಗ್ರಹ ಮಾಡಿರ್ತೀವಿ. ಇಲ್ಲಿ ಇಂಡಿಪೆಂಡೆಂಟ್ ಆಗಿ. ಸೊ ಡಿಪೆಂಡೆಂಟ್ ಆಗಪ್ಪ ಹೆಂಗಾಗುತ್ತಪ್ಪ ಅಂತಂದ್ರೆ ನಾವು ಇಲ್ಲೇನ್ ಸಂಗ್ರಹ ಮಾಡಿರ್ತೀವಿ ಅದಕ್ಕೆ ಅನುಗುಣವಾಗಿ ಏನ್ ಮಾಡ್ತೀವಿ, ನಾವು ಮತ್ತೊಂದಿಷ್ಟು ಅಂಶಗಳನ್ನ ತಗೊಂಡ್ಬರ್ತೀವಿ. ಅವಾಗ ಏನಾಗುತ್ತಾ, ಒಂದು ಡಿಪೆಂಡೆಂಟ್ ಚಲಕ ಇದ್ರ ಮೇಲೆ ಪ್ರಭಾವ ಬೀರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇವೆರಡನ್ನ ನಡುವಿರ್ತಕ್ಕಂತ ಒಂದು ಬಲಪಡಿಸುವ ಸೊ ಅರ್ಥ ಮಾಡ್ತೀರಿ ಏನಾಗ್ತದ್ರಿ ಇದನ್ನ. ಸೊ ಇದೇನ್ ಮಾಡ್ತಿದ್ವಿ, ಇದನ್ನ ಡಿಪೆಂಡೆಂಟ್ ಆಗಿದೆ. ಸೊ ನಾವು ಆಲ್ರೆಡಿ ಒಂದು ಅಂಶಗಳನ್ನ ತಗೊಂಡ್ಬಂದಿವಿ, ಅದ್ರ ಪೂರ್ವಕವಾಗಿ ಏನ್ ತಗೊಂಡ್ಬರ್ತೀವಿ ಅದು ನಮ್ನ ಒಂದು ಸಂಶೋಧನೆಗೆ ಬಲವರ್ಧನೆಗೆ ಸಹಾಯಕ ಆಗುತ್ತಂತ ಎಲ್ಲಿ ಹೇಳ್ತಾರೆ, ಮಾಡ್ಯುಲೇಟ್ ಚಲಕದೊಳಗಡೆ ಹೇಳ್ತಾರೆ. ಸೊ ಇಂಡಿಪೆಂಡೆಂಟ್ ಅಂಡ್ ಡಿಪೆಂಡೆಂಟ್ ಚಲಕಗಳ ನಡುವಿನ ಸಂಬಂಧವನ್ನು ಬಲಪಡಿಸುವ ಮತ್ತು ದುರ್ಬಲಗೊಳಿಸುವ ಅಂಶವಾಗಿದೆ ಅಂತ ಮಧ್ಯಾಂತರ ಚಲಕದೊಳಗೆ, ಮಧ್ಯಂತರ ಅಥವಾ ಮಧ್ಯಸ್ಥ ಚಲಕದೊಳಗೆ ಹೇಳ್ಕೊಂಡ್ ಬರ್ತಾರ. ಅರ್ಥ ಆಯ್ತಲ್ರಿ?
ಇದನ್ನು ಬೇರೆ ಆಗುತ್ತೆ, ನಾವು ಫಸ್ಟ್ ನೋಡಿದ್ವಿ ಅವ ಸೆಕೆಂಡ್ ನೋಡಿದ್ವಿ. ಸೊ ಇವೆರಡನ್ನು ಕೂಡಿಸಿದಾಗ ಏನಾಗುತ್ತೆ ನಿಮ್ಗೆ ಮಾಡ್ಯುಲೇಟ್ ಚಲಕ ಅರ್ಥ ಆಗ್ತದ. ಸೊ ಅದಾದ್ಮೇಲೆ ಇಂಟರ್ವೈನಿಂಗ್. ಸೊ ಇಂಟರ್ವೈನಿಂಗ್ ಏನಾದ್ರಿ ಕಾರಣ ಮತ್ತು ಪರಿಣಾಮದ ನಡುವೆ ಕೆಲಸ ಮಾಡುವ ಅಗೋಚರ ಅಂಶ. ಸೊ ಇದು ಬಹಳ ಏನಾಗುತ್ತೆ ಅಂತಂದ್ರೆ ಮಧ್ಯವರ್ತಿ ಚಲಕ. ಇಲ್ಲಿ ನೇರವಾಗಿ ಅಳೆಯಲಾಗದ ಆಂತರಿಕ ಸ್ಥಿತಿ ಇರ್ತದೆ. ಕೆಲವೊಂದು ನಾವೇನ್ ಮಾಡಕ್ಕಾಗಲ್ರಿ, ಕರೆಕ್ಟ್ ಆಗಿರ್ತಕ್ಕ ಜಡ್ಜ್ಮೆಂಟ್ ಬರಕ್ಕಾಗಲ್ಲ. ಸೊ ಇಲ್ಲಿ ಏನ್ ಮಾಡ್ಬೇಕಾಗತ್ತಪ್ಪ ಅಂತಂದ್ರೆ ನಾವು ಡೈರೆಕ್ಟ್ ಆಗಿ, ಸೊ ನೇರವಾಗಿ ಏನ್ ಮಾಡ್ಬೇಕು, ನಾವು ಅದನ್ನ ನೋಡ್ಬೇಕು. ಹೌದಾ, ಅದನ್ನ ಗಮನಿಸಿದಾಗ ಅವಾಗ ಏನಾಗುತ್ತೆ, ಇದು ಏನ್ ಆಗ್ತಿದೆ ಅಂದ್ರೆ ಬಗ್ಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡ್ರಿ, ಕಾರಣ ಮತ್ತು ಪರಿಣಾಮದ ನಡುವೆ ಕೆಲಸ ಮಾಡುವ ಅಗೋಚರ, ಅದು ಕಾಣ್ತಾ ಇಲ್ಲ ನಮಗಂತ. ಸೊ ಕಾಣ್ಬೇಕಪ್ಪ ಅಂತ ನಾವೇನ್ ಮಾಡ್ಬೇಕಂದ್ರೆ ಡೈರೆಕ್ಟ್ ಆಗಿ ಹೋಗ್ಬೇಕಾಗ್ತದೆ. ಡೈರೆಕ್ಟ್ ಆಗಿ ಏನ್ ಮಾಡ್ಬೇಕಾಗುತ್ತೆ, ಅದನ್ನ ಏನ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ರಿಸರ್ಚ್ ಒಳಗಡೆ ನೋಡಿದಾಗ ಮಾತ್ರ ಒಂದು ಎಕ್ಸ್ಪ್ರೆಸ್ ಹೇಳ್ಬೇಕಪ್ಪ ಅಂದ್ರೆ ಗ್ರೌಂಡ್ ರಿಯಾಲಿಟಿ ಅಂತ ಹೇಳ್ತಾರೆ. ಸೊ ಅದು ಎಲ್ಲಿ ಕಾಣ್ತೀವಪ್ಪ ಅಂತಂದ್ರೆ ನಾವು ಈ ಒಂದು ಇಂಟರ್ವೈನಿಂಗ್ ಮಧ್ಯವರ್ತಿ ಚಲಕದಲ್ಲಿ ಕಾಣ್ತೀವಿ. ಸೊ ಅದು ಏನಾಗ್ತದೆ, ಈಗ ಯಾರೋ ಒಂದು ಅಂಶಗಳನ್ನ ತಗೊಂಡ್ಬಂದಿದ್ದಾರೆ, ಅಂಕಿ ಅಂಶಗಳನ್ನಪ್ಪ ಅಂತಂದಾಗ ಅದು ಯಾರೋ ತಗೊಂಡ್ಬಂದಿರ್ತಾರ, ಅವ್ರದ್ದು ಒಂದು ಗ್ರೌಂಡ್ ರಿಯಾಲಿಟಿನೇ ಬೇರೆ ಆಗಿರುತ್ತೆ. ಸೊ ಅದು ನಿಮ್ ಕರೆಕ್ಟ್ ಆಗಿರುತ್ತೆ ಅಂತ ಹೋಗ್ಬೇಕಪ್ಪ ಅಂದಾಗ ಏನಾಗುತ್ತೆ ನೋಡ್ರಿ, ನೀವು ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ಗೊತ್ತಾಗ್ತದ ಅಲ್ಲಿ ಸಂದರ್ಶನಕ್ಕೆ ಎಷ್ಟು ಮಂದಿ ಅಟೆಂಡ್ ಆಗಿದ್ರು, ಅವ್ರು ಏನ್ ಕೊಟ್ಟಿದ್ದಾರೆ ಅದು ಸತ್ಯ ಇತ್ತೋ ಅಥವಾ ಅಸತ್ಯ ಇತ್ತೋ ಅನ್ನೋದು ಫ್ಯಾಕ್ಟ್ ಏನಾಗುತ್ತೆ ನಮಗೆ ರಿಯಾಲಿಟಿ ಆಗಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ಇಲ್ಲಪ್ಪ ಅಂತಂದ್ರೆ ಏನಾಗುತ್ತೆ ಇರೋದು ಅಗೋಚರ ಅಂಶವಾಗಿ ಉಳಿದು ಬಿಡ್ತದ. ಇದನ್ನ ಎಲ್ಲಿ ನೋಡ್ತೀವಿ ನಾವು ಇಂಟರ್ವೈನಿಂಗ್ ಒಳಗಡೆ ಒಂದು ಮಧ್ಯವರ್ತಿ ಚಲಕದಲ್ಲಿ ನಾವು ನೋಡ್ಕೊಂಡ್ ಬರ್ತೀವಿ. ದಟ್ ಫೈನಲ್ ಒಂದು ಯಾವ್ದಂದ್ರೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಕಂಟ್ರೋಲ್ ವೇರಿಯಬಲ್. ಸೊ ಕಂಟ್ರೋಲ್ ವೇರಿಯಬಲ್ ಅಂತಂದ್ರೆ ನಿಯಂತ್ರಕ ಚಲಕ. ನೋಡಿ ಚೆನ್ನಾಗಿದ್ರೆ ನಿಯಂತ್ರಕ. ಹೌದಾ, ಸಂಶೋಧನೆಯ ಫಲಿತಾಂಶದ ಮೇಲೆ ಬೇರೆ ಅಂಶಗಳ ಪ್ರಭಾವ ತಡೆಯಲು ಸ್ಥಿರವಾಗಿಡಲ್ಪಡುವ ಅಂಶ. ಸೊ ಫೈನಲ್ ಏನ್ ಹೇಳ್ರಿ, ಸೊ ನಮ್ ಸಂಶೋಧನೆ ನಾವು ಮಾಡಿರ್ತೀವಿ. ಸೊ ಒಂದ್ ಸಂಶೋಧನೆ ಒಂದು ಮಾಡಿದೀವಪ್ಪ ಅಂತಂದ್ರೆ ಹೌದಾ, ಅದು ಏನಾಗ್ಬಾರ್ದು ಹೇಳ್ರಿ, ಬೇರೆ ಒಂದು ಅಂಶಗಳು ಬಂದು ಅದ್ರ ಮೇಲೆ ಪ್ರಭಾವ ಬೀರಿ ಆ ಅಂಶಗಳು ಬದಲಾಗಬಾರ್ದು. ಹೌದಾ, ನಮ್ಮ ಒಂದು ಹೈಪೋಥಿಸಿಸ್ ಯಾವ ರೀತಿ ಆಗಿತ್ತು, ನಮ್ಮ ಪ್ರಾಕಲ್ಪನೆ ಯಾವ ರೀತಿ ಆಗಿತ್ತು, ನಾವು ಆತರ ಮಾಡಿದ್ಮೇಲೆ ಹೇಳ್ರಿ ಅದೇ ಇನಫ್. ಹೌದಾ, ಅದೇ ಲಾಸ್ಟ್ ಆಗಿರ್ಬೇಕು. ಸೊ ಮತ್ತೆ ಅದೇನಾಗ್ಬಾರ್ದು ಹೇಳ್ರಿ, ಅದ್ರ ಮೇಲೆ ಬೇರೆ ಅಂಶಗಳು ಪ್ರಭಾವ ಬೀರಬಾರ್ದು. ಅದನ್ನ ಎಲ್ಲಿ ನೋಡ್ತೀವಪ್ಪ ಅಂತಂದ್ರೆ ನಾವು ಕಂಟ್ರೋಲ್ ನಿಯಂತ್ರಕ ಚಲಕದೊಳಗಡೆ ನಾವು ನೋಡ್ಕೊಂಡ್ ಬರ್ತೀವಿ. ಇವೆಲ್ಲ ಏನ ನೋಡ್ರಿ ಟೈಪ್ಸ್ ಆಫ್ ವೇರಿಯಬಲ್ಸ್ ಇನ್ ರಿಸರ್ಚ್. ಸಂಶೋಧನೆಯಾಗಿರ್ತಕ್ಕಂಥ ಚಲಕಗಳು, ವಿವಿಧವಾಗಿರ್ತಕ್ಕಂಥ ಚಲಕಗಳನ್ನ ನಾವು ನೋಡ್ಕೊಂಡ್ ಬರ್ತೀವಿ. ವೆರಿ ಇಂಪಾರ್ಟೆಂಟ್. ಸೊ ವೆರಿ ಇಂಪಾರ್ಟೆಂಟ್ ಬಟ್ ಸಿಂಪಲ್ ಆಗಿರ್ತದ. ಬಹಳ ಸಲ ನಾವು ಎಲ್ಲಿ ಬಹಳ ಕನ್ಫ್ಯೂಸ್ ಆಗ್ತಾರೆ ಅಂತಂದ್ರೆ ಬಹಳ ಮಂದಿ ಇಂಡಿಪೆಂಡೆಂಟ್ ಮತ್ತು ಡಿಪೆಂಡೆಂಟ್ ಒಳಗಡೆ ಬಹಳ ಕನ್ಫ್ಯೂಸ್ ಆಗ್ತಾ ಇರ್ತಾರೆ. ಸೊ ಇದನ್ನೇನ್ ಹೇಳ್ರಿ, ಇದೊಂದು ಥೇರಿ ಅಥವಾ ಐಡಿಯಾಲಜಿ ಇದ್ದಂಗ. ಸೊ ನೀವು ಇದೇ ರೀತಿಯಾಗಿ ಅರ್ಥ ಮಾಡ್ಕೊಂಡಾಗ ಮಾತ್ರ ಅಪ್ಲೈಡ್ ಕ್ವಶನ್ಸ್ ಗಳನ್ನ ಏನ್ ಮಾಡ್ತಾರ ಕೇಳ್ತಾರೆ. ಡೈರೆಕ್ಟ್ ಕ್ವಶನ್ ಗಿಂತ ಏನಾದ್ರಿ ಅಪ್ಲೈಡ್ ಇಂಡೈರೆಕ್ಟ್ ಕ್ವಶನ್ಸ್ ಗಳನ್ನ ಇಲ್ಲಿ ನೋಡ್ಕೊಂಡ್ ಬರ್ತೀವಿ. ಓಕೆ, ಅರ್ಥ ಆಯ್ತಲ್ರಿ. ದಿಸ್ ಈಸ್ ಟೈಪ್ಸ್ ಆಫ್ ವೇರಿಯಬಲ್ಸ್ ಅಂಡ್ ರಿಸರ್ಚ್. ಸೊ ಫೈನಲ್ ಒಂದ್ ಏನಪ್ಪಾ ಅಂತಂದ್ರೆ ಇವತ್ತು ವಿಶೇಷವಾಗಿ ತಗೊಂಡ್ಬಂದಿರೋದು, ಸೊ ರಿಚಾರ್ಡ್ ಫೆನ್ಮ್ಯಾನ್ ಅವರು ಒಂದು ಬಹಳ ಅದ್ಭುತವಾಗಿರ್ತಕ್ಕಂಥ ವ್ಯಾಖ್ಯಾನವನ್ನು ಕೊಡ್ತಾರ. ಏನ್ ಹೇಳ್ರಿ, ನಾಲೆಡ್ಜ್ ಈಸ್ ನಾಟ್ ಫ್ರೀ. ಜ್ಞಾನ ಅನ್ನೋದು ಅದು ಫ್ರೀ ಅಲ್ಲ. ಹೌದಾ, ಸೊ ಅದೇನ್ ಹೇಳ್ರಿ, ಯು ಹ್ಯಾವ್ ಟು ಪೇ ಅಟೆನ್ಷನ್. ಸೊ ನೀವು ಹಣ ಕೊಡ್ಬೇಕಂತ ಹೇಳಿಲ್ಲ, ಅವ್ರು ಏನ್ ಕೊಡ್ಬೇಕಂತ ಹೇಳಿರ ಹೇಳ್ರಿ, ಗಮನ ಕೊಡ್ಬೇಕು, ಲಕ್ಷ್ಯ ಕೊಡ್ಬೇಕು. ಇದಲ್ರಿ ಲಕ್ಷ ಅಲ್ಲಿದು ಲಕ್ಷ. ಹೌದಾ, ಇದನ್ನ ಕೊಡ್ಬೇಕು, ಗಮನ ಕೊಡ್ಬೇಕು. ಅಂದ್ರೆ ನಿಮ್ಗೆ ನಾಲೆಡ್ಜ್ ಬೇಕಪ್ಪ ಅಂತಂದ್ರೆ ನೀವೇನ್ ಮಾಡ್ಬೇಕು ಹೇಳ್ರಿ, ಅಟೆನ್ಷನ್, ನಿಮ್ಮನ್ನ ಗಮನ ಪೂರ್ವಕವಾಗಿ ಆಕ್ಟಿವ್ ಆಗಿ ನೀವು ಓದಿದಾಗ ಮಾತ್ರ ಯಾವುದೇ ರೀತಿ ಎಕ್ಸಾಮ್ ಗಳನ್ನ ನೀವು ಕ್ಲಿಯರ್ ಮಾಡ್ತಕ್ಕಂತ ಸಾಧ್ಯತೆ ಇರ್ತದ. ಸೊ ವೆರಿ ಎಷ್ಟು ಚೆನ್ನಾಗಿದೆ ನೋಡ್ರಿ, ನಾಲೆಡ್ಜ್ ಇಸ್ ನಾಟ್ ಫ್ರೀ, ಯು ಹ್ಯಾವ್ ಟು ಪೇ ಅಟೆನ್ಷನ್. ಸೊ ಬಹಳ ಜನಗಳಿಗೆ ಏನಾಗ್ತಿಲ್ಲ ಹೇಳ್ರಿ, ಅಟೆನ್ಷನ್ ಕೊಡ್ತಕ್ಕಂಥದ್ದು, ಗಮನ ಕೊಡ್ತಕ್ಕಂಥದ್ದು ಕಡಿಮೆ ಆಗಿದೆ. ಈಗ ಯಾಕಪ್ಪ ಅಂತಂದ್ರೆ ದಿಸ್ ಈಸ್ ಆಲ್ ಅಬೌಟ್ ಡಿಸ್ಟ್ರಾಕ್ಷನ್ ವರ್ಲ್ಡ್. ಹೌದಾ, ಇಲ್ಲಿ ಸಾವಿರ ಡಿಸ್ಟ್ರಾಕ್ಷನ್ ಗಳೇನಿದಾವಪ್ಪ ಅಂತಂದ್ರೆ ಇದಾವೆ. ಇದ್ರೊಳಗೆ ನೀವು ಯಾವ ರೀತಿ ಅಟೆನ್ಷನ್ ಕೊಡ್ತೀರಿ ನಿಮ್ಮ ಒಂದು ಫ್ಯೂಚರ್ ಮೇಲೆ, ನಿಮ್ಮ ಒಂದು ವಿಷನ್ ಮೇಲೆ, ನಿಮ್ಮ ಒಂದು ಆಂಬಿಷನ್ ಮೇಲೆ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಹೌದಾ, ನೀವು ಇನ್ನೊಬ್ಬರಿಗೆ ಗಮನ ಕೊಡೋದಕ್ಕಿಂತ ನಿಮ್ಮ ಉದ್ದೇಶ ಏನಿದೆ, ನಿಮ್ಮ ಜೀವನದ ಉದ್ದೇಶ ಏನಿದೆ ಅದ್ರ ಮೇಲೆ ಗಮನ ಕೊಟ್ಟಾಗ ಮಾತ್ರ ಏನಾಗುತ್ತೆ, ನೀವು ಒಂದು ನಾಲೆಡ್ಜ್ ನ ಒಂದು ಫ್ಯೂಚರಿಸ್ಟಿಕ್ ಆಗಿ ಬೆಳೆಸೋದಕ್ಕೆ ಸಾಧ್ಯ ಆಗುತ್ತೆ, ನೀವು ಬೆಳೆದಕ್ಕೆ ಸಾಧ್ಯ ಆಗುತ್ತೆ. ಜಸ್ಟ್ ನೀವೇನ್ ಮಾಡ್ಬೇಕಲ್ರಿ, ಅಟೆನ್ಷನ್, ಜಸ್ಟ್ ಅಟೆನ್ಷನ್ ಕೊಡ್ರಿ. ಸಮಟೈಮ್ಸ್ ಹೇಳ್ತೀವಿ ನೋಡ್ರಿ, ಓದೋರು ಬಸ್ ಸ್ಟ್ಯಾಂಡ್ ಕುಂತು ಸಮೇತ ಓದ್ಯಾರ. ಹೌದಾ, ಅರ್ಥ ಆಗ್ತದೆ ಅಂತ ನಾ ಹೇಳ್ತಿರೋದು. ಹೌದಾ, ಓದಾರ ಇಲ್ರಿ, ಬಸ್ ಸ್ಟ್ಯಾಂಡ್ ಕುಂತು ಓದಾರ, ಇನ್ನೆಲ್ಲೆಲ್ಲೋ ಕುಂತು ಓದ್ಯಾರ. ಹೌದಾ, ಇವಾಗ್ಲೂ ಅಟ್ ಪ್ರೆಸೆಂಟ್ ಒಳಗಡೆ
ಹಲವಾರು ಜನ ಅಂತಾರೆ ಅಂಬೇಡ್ಕರ್ ಅವರು ದೀಪದ ಕೆಳಗೆ ಕುಂತು ಓದಿದ್ರು ಅಂತ. ಇವಾಗ ಯಾರು ಓದ್ತಾರೆ ಅವ್ರಂಗಂತ? ಎಟ್ ಪ್ರೆಸೆಂಟ್ ಒಳಗೂ ಇದ್ದಾರೆ, ಬಹಳ ಜನ ಇದ್ದಾರೆ. ಸೊ ನಿಮಗೆ ಅವ್ರು ಕಾಣ್ತಾ ಇಲ್ಲ. ನಿಮಗೆ ಏನ್ ಹೇಳ್ರಿ, ಸೊ ನಿಮಗೆ ಎಲ್ಲವೂ ಚೆನ್ನಾಗಿದೆ, ಹೌದಾ? ನಿಮ್ಗೆಲ್ಲಾ ಸೌಲಭ್ಯಗಳಿದ್ದಾಗ ನೀವ್ ಯಾಕ ಓದಕ್ ಹೋಗ್ತೀರಲ್ರಿ? ನೀವು ಓದಲ್ಲ, ಏನ್ ಮಾಡ್ತೀರಿ? ನಿಮ್ಗೆ ಏನ್ ಬರ್ತದೆ? ಲೇಸಿನೆಸ್ ಬರ್ತದ, ಹೌದಾ? ಸೊ ನಿಮಗೆ ಏನೂ ಚೆನ್ನಾಗಿಲ್ಲ ಅಂತಂದಾಗನೇ ಅದೇನಂತಲ್ರಿ, ಎಲ್ಲ ಸುಡ್ಬೇಕಂತ, ಹೌದಾ? ಹಳ್ಳಿ ಭಾಷೆ ಒಳಗೆ ಹೇಳ್ತಾರ, ದಟ್ಸ್ ಪರ್ಫೆಕ್ಟ್. ಅಂದ್ರೆ ನಿಮ್ಗೆ ಇನ್ನೊಂದ್ ಹೇಳ್ತೀನಿ, ತಪ್ಪಿಕೊಡ್ರಿ, ಅದೇನು ಬಾದ್ ಆಗ್ಬೇಕಂತ, ಹೌದಾ? ಅಂದಾಗ ನೀವೇನ್ ಮಾಡ್ತೀರಿ ಹೇಳ್ರಿ? ಬೆಳ್ಬೇಕು ಸಾಧ್ಯ. ಇನ್ನೂ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂತಂದ್ರೆ, ಒಂದ್ ರಾಕೆಟ್ ಮ್ಯಾಗ ಹೋಗುತ್ತಪ್ಪ ಅಂದ್ರೆ ಕೆಳಗೆ ಹಚ್ಬೇಕಲ್ರಿ? ಬೆಂಕಿ ಹಚ್ಬೇಕು. ನಿಮಗೆ ಯಾವಾಗ ಬೆಂಕಿ ಎತ್ತೈತಿ ನೀವು ಅವಾಗ ಬೆಳೆಯಾರ. ಅಲ್ಲಿವರೆಗೂ ಎಷ್ಟು ಮಂದಿನ ಹೇಳ್ರಿ ನೀವು, ಹೌದಾ? ಅದು ಆಗೋದಿಲ್ಲ. ಸೊ ನಿಮಗೆ ಏನ್ ಹೇಳ್ರಿ, ಅಟೆನ್ಷನ್. ನಿಜವಾಗ್ಲೂ ರೀ, ನೀವು ಓದ್ಬೇಕು ಅಂತ ನಿರ್ಧಾರವಾಗಿ ಕರೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ಅಟೆನ್ಷನ್ ಅದು ಎಲ್ಲಿದ್ರು ಬರ್ತೈತಿ. ನೀವ್ ಎಂತಲ್ಲಾದ್ರೂ ಓದ್ತಿರಿ, ಎಂತೆಂತ ಸಿಚುವೇಶನ್ ಆದ್ರೂ ಓದ್ತಿರಿ. ಸೊ ನಮಗ್ ಹಂಗ ಐತ್ರಿ, ನಾವ್ ಬಡವ್ರು ಇದೀವ್ರಿ, ನಾವ್ ಅದು ಐತ್ರಿ, ನಮಗ್ ಇದಿಲ್ರಿ, ಹೌದಾ? ನಮಗ್ ಅಷ್ಟು ಟೆನ್ಷನ್ ಅದಾವ್ರಿ, ಇಷ್ಟು ಟೆನ್ಷನ್ ಅದಾವ್ರಿ. ಎಲ್ಲ ಮನುಷ್ಯರಿಗೆ ಸಮಸ್ಯೆಗಳಿದ್ದಿದ್ದೆ, ಬಟ್ ಪರಿಹಾರ ಅನ್ನೋದು ಕಂಡುಕೊಳ್ಳೋದ್ರಲ್ಲಿರ್ತದ, ಹೌದಾ? ಸೊ ನೀವ್ ಒಂದ್ರಿ ಅಟೆನ್ಷನ್ ನ ಬಂದು ಕೊಡಕ್ ಹೋಗ್ರಿ ನಿಮ್ ಫ್ಯೂಚರ್ ಮೇಲೆ, ಯು ವಿಲ್ reach your ambition, your goal, everything. Okay, this is all about my side. Okay, thank you all, thank you so much, bye.